ಆಗಸ್ಟ್ 16 ಶನಿವಾರ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ. ಮನೆಯಲ್ಲಿ ಶ್ರೀಕೃಷ್ಣನ ಪೂಜೆ ಹೇಗೆ ಮಾಡಬೇಕು? ಸ್ನಾನದ ನೀರಿಗೆ ಆ ದಿನ ಯಾವ ವಸ್ತು ಬೆರೆಸಿ ಸ್ನಾನ ಮಾಡಬೇಕು? ಜನ್ಮಾಷ್ಟಮಿ ದಿನ ಯಾವ ಚಿಕ್ಕ ಮಂತ್ರ ಹೇಳಿದರೆ ಜೀವನ ಪೂರ್ತಿ ಶ್ರೀಕೃಷ್ಣನ ಅನುಗ್ರಹ ನಿಮ್ಮ ಜೊತೆಗಿರುತ್ತದೆ? ಮನೆಯಲ್ಲಿ ಸಂಪತ್ತು ಐಶ್ವರ್ಯ ತುಂಬಿ ತುಳುಕಲು ಆ ದಿನ ಯಾವ ವಸ್ತುಗಳನ್ನು ಮನೆಗೆ ತರಬೇಕೆಂದು ಈ ವಿಡಿಯೋದಲ್ಲಿ ತಿಳಿಯೋಣ. ವಿಷ್ಣುವಿನ 8ನೇ ಅವತಾರವಾಗಿರುವ ಕೃಷ್ಣ ಜನಿಸಿದ್ದು ಈಗಿನ ಉತ್ತರ ಪ್ರದೇಶದ ಮಥುರಾದಲ್ಲಿನ ಸೆರೆಮನೆಯಲ್ಲಿ. ಹುಟ್ಟಿನಿಂದ ಆರಂಭವಾಗಿ ಬಾಲ್ಯದ ದಿನಗಳಲ್ಲಿ ಕಷ್ಟಗಳ ಸರಣಿಯನ್ನೇ ಅನುಭವಿಸಿ ಗೋಪಾಲನಾಗಿ ಗೋಕುಲವನ್ನು ರಂಜಿಸಿ ಇಡೀ ಭರತ ಖಂಡದ ಪ್ರಭಾವಿಯಾಗಿ ಬೆಳೆದ ಶ್ರೀಕೃಷ್ಣನ ಬದುಕು ಅಷ್ಟೇ ವರ್ಣರಂಜಿತವಾದುದು. ಅಪಾಯವನ್ನು ಬೆನ್ನಿಗೆ ಕಟ್ಟಿಕೊಂಡೇ ಸಂಕೀರ್ಣವಾದ ಅಂದಿನ ರಾಜಕಾರಣವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡ ಆತನ ರಾಜತಂತ್ರಕ್ಕೆ ಪ್ರತಿಯೊಬ್ಬರು ತಲೆಬಾಗಲೇಬೇಕು. ಶ್ರೀಕೃಷ್ಣನ ತಂತ್ರಗಳನ್ನು ತತ್ವವನ್ನು ಆತ ನಡೆದ ದಾರಿಯನ್ನು ಯಾರು ಪಾಲಿಸುತ್ತಾರೋ ಅವರಿಗೆ ಜೀವನದಲ್ಲಿ ಸೋಲು ಎನ್ನುವುದೇ ಬರುವುದಿಲ್ಲ. ಶ್ರೀಕೃಷ್ಣ ಜನ್ಮಾಷ್ಟಮಿಯು ಈ ಬಾರಿ ಆಗಸ್ಟ್ 16ನೇ ತಾರೀಕು ಬಂದಿದೆ. ಕಠಿಣ ನಿಯಮಗಳನ್ನು ಪಾಲಿಸುತ್ತಾ ಶ್ರೀಕೃಷ್ಣನ ಪೂಜೆ ಮಾಡುವವರು ಆಗಸ್ಟ್ 16 ಮಧ್ಯರಾತ್ರಿ ಕೂಡ ಕೃಷ್ಣನ ಪೂಜೆ ಮಾಡುತ್ತಾರೆ. ಜನ್ಮಾಷ್ಟಮಿ ದಿನ ಮಧ್ಯರಾತ್ರಿ ಸಮಯದಲ್ಲಿ ಕೃಷ್ಣನ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ಏಕೆಂದರೆ ಶ್ರೀಕೃಷ್ಣ ಪರಮಾತ್ಮನು ಜನಿಸಿದ್ದು ಮಧ್ಯರಾತ್ರಿ ಸಮಯದಲ್ಲೇ. ಕೆಲವರಿಗೆ ಮಧ್ಯರಾತ್ರಿ ತನಕ ಎಚ್ಚರವಿದ್ದು ರೋಹಿಣಿ ನಕ್ಷತ್ರ ಅಷ್ಟಮಿ ತಿಥಿ ಸಮಯದಲ್ಲಿ ಪೂಜೆ ಮಾಡಲು ಸಾಧ್ಯವಾಗೋದಿಲ್ಲ. ಅಂತವರು ಆಗಸ್ಟ್ 16 ಶನಿವಾರ ಈ ವಿಶೇಷ ಸಮಯದಲ್ಲಿ ಶ್ರೀಕೃಷ್ಣನ ಪೂಜೆಯನ್ನು ಮಾಡಿಕೊಳ್ಳಬಹುದು. ಪೂಜೆಗೆ ಶುಭ ಸಮಯ ಬ್ರಾಹ್ಮಿ ಮುಹೂರ್ತದಲ್ಲಿ 4:31ರಿಂದ 5:19 ತನಕ. ಈ ಸಮಯ ಬಿಟ್ಟರೆ ಬೆಳಿಗ್ಗೆ 8:23ರಿಂದ 10:25 ತನಕ, ಮಧ್ಯಾಹ್ನ 12:31 ಮಧ್ಯಾಹ್ನ 2:39 ತನಕ, ಸಂಜೆ 4:46 6:44 ತನಕ, ರಾತ್ರಿ 8:25 ರಾತ್ರಿ 9:37 ತನಕ. ಈ ವಿಶೇಷ ಸಮಯದಲ್ಲಿ ಶುಭ ಲಗ್ನದಲ್ಲಿ ಶ್ರೀಕೃಷ್ಣನ ಪೂಜೆ ಮಾಡಬಹುದು. ಈ ದಿನ ಬೆಳಿಗ್ಗೆ ಸ್ನಾನದ ನೀರಿಗೆ ಸ್ವಲ್ಪ ಕಪ್ಪು ಎಳ್ಳನ್ನು ಬೆರೆಸಿ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು. ಸ್ನಾನದ ಬಳಿಕ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು. ಹಳದಿ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು. ದೇವರ ಕೋಣೆಯಲ್ಲಿ ಕೃಷ್ಣನ ಫೋಟೋ ಇಟ್ಟು ತುಳಸಿ ಮಾಲೆ, ಹಳದಿ ಬಣ್ಣದ ಪುಷ್ಪಗಳು, ಬಿಳಿ ಬಣ್ಣದ ಪುಷ್ಪಗಳು ಬಳಸಿ ಕೃಷ್ಣನಿಗೆ ಅಲಂಕಾರ ಮಾಡಿಕೊಳ್ಳಬೇಕು. ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಹಾಲು, ಮೊಸರು, ಬೆಣ್ಣೆ, ಸಿಹಿ ಲಡ್ಡು, ಕಲ್ಲು ಸಕ್ಕರೆ, ಬೆಲ್ಲ, ಜೇನುತುಪ್ಪ, ತುಪ್ಪ, ಅವಲಕ್ಕಿ, ವಿವಿಧ ಸಿಹಿ ತಿನಿಸುಗಳ ಜೊತೆಗೆ ಶುದ್ಧ ಜಲವನ್ನು ಕೂಡ ನೈವೇದ್ಯದ ಜೊತೆ ಇಡಬೇಕು. ನೀವು ಇಡುವ ನೈವೇದ್ಯಗಳ ಮೇಲೆ 1-2 ತುಳಸಿ ದಳಗಳನ್ನು ಹಾಕಿದರೆ ತುಂಬಾ ಒಳ್ಳೆಯದು. ನೆನಪಿರಲಿ, ಶ್ರೀಕೃಷ್ಣನ ಪೂಜೆಯನ್ನು ತುಳಸಿ ಇಲ್ಲದೆ ಮಾಡಿದರೆ ಆ ಪೂಜೆ ಅಪೂರ್ಣ. ಆದ್ದರಿಂದ ತುಳಸಿ ಮಾತೆಗೂ ಈ ದಿನ ವಿಶೇಷವಾಗಿ ಪೂಜಿಸಬೇಕು. ತುಳಸಿ ಮುಂದೆ ರಂಗೋಲಿ ಬರೆದು ಸುತ್ತಲೂ ಮಣ್ಣಿನ ದೀಪಗಳನ್ನು ಇಟ್ಟು ಪೂಜಿಸಬೇಕು. ಸಾಧ್ಯವಾದರೆ ಈ ದಿನ ಶ್ರೀಕೃಷ್ಣನ ಹೆಜ್ಜೆಗಳನ್ನು ನಿಮ್ಮ ಮನೆಯಲ್ಲಿ ಬರೆಯಿರಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಯಾರ ಮನಸ್ಸನ್ನು ನೋಯಿಸಬಾರದು. ಶ್ರೀಕೃಷ್ಣನಿಗೂ ಗೋವುಗಳಿಗೂ ಆಳವಾದ ಸಂಬಂಧವಿದೆ. ಆದ್ದರಿಂದ ಈ ದಿನ ಮರೆಯದೆ ಗೋಪೂಜೆಯನ್ನು ಮಾಡಿ. ಗೋಮಾತೆ ತಿನ್ನಲು ಹಣ್ಣುಗಳನ್ನು ನೀಡಿ. ಮನೆಯಲ್ಲಿ ಗೋವಿನ ಮೂರ್ತಿ ಇದ್ದರೆ ಕೃಷ್ಣನ ಪಕ್ಕ ಇಟ್ಟು ಪೂಜಿಸಿ. ಸಂತಾನದ ಅಪೇಕ್ಷೆ ಇದ್ದರೆ ಶ್ರೀಕೃಷ್ಣನ ಪೂಜೆಯನ್ನು ಜನ್ಮಾಷ್ಟಮಿ ದಿನ ಮರೆಯದೆ ಮಾಡಿ. ಬೆಣ್ಣೆಯನ್ನು ಈ ದಿನ ಯಾರಿಗಾದರೂ ದಾನವಾಗಿ ನೀಡಿ. ಬಾಣಂತಿಯರಿಗೆ ತಿನ್ನಲು ಯೋಗ್ಯವಾದ ಹಣ್ಣುಗಳನ್ನು ನೀಡಿ. ಚಿಕ್ಕ ಮಕ್ಕಳನ್ನೇ ಬಾಲಕೃಷ್ಣನ ಸ್ವರೂಪವಾಗಿ ಭಾವಿಸಿ ನಿಮ್ಮ ಕೈನಿಂದ ಸಿಹಿ ನೀಡಿ ಮನಸ್ಸಿನಲ್ಲಿ ಸಂತಾನದ ಕೋರಿಕೆಯನ್ನು ಕೇಳಿ. ಖಂಡಿತವಾಗಿ ಶೀಘ್ರವಾಗಿ ಸಂತಾನ ಫಲ ಪ್ರಾಪ್ತಿಯಾಗುತ್ತದೆ. ವಿಪರೀತ ಹಣದ ಸಮಸ್ಯೆ ಇದ್ದರೆ ಜೀವನದಲ್ಲಿ ಎಲ್ಲವನ್ನು ಗೆಲ್ಲಬೇಕೆಂದರೆ ಈ ದಿನ ಪೂಜೆ ಮಾಡುವಾಗ ಓಂ ಮಹಾಬಲಾಯ ನಮಃ ಎಂದು ಹೇಳಿಕೊಳ್ಳಿ. ಈ ಮಂತ್ರ ಹೇಳುವುದರಿಂದ ರಾಮನಿಗೆ ಹನುಮ ಹೇಗೆ ರಕ್ಷೆಯಾಗಿರುತ್ತಾನೋ ಹಾಗೆ ಶ್ರೀಕೃಷ್ಣನು ಸದಾ ನಿಮ್ಮೊಂದಿಗೆ ರಕ್ಷೆಯಾಗಿರುತ್ತಾನೆ. ಕಷ್ಟ ಕಾಲದಲ್ಲಿ ಎಂದಿಗೂ ಶ್ರೀಕೃಷ್ಣ ನಿಮ್ಮ ಕೈ ಬಿಡುವುದಿಲ್ಲ. ಪ್ರೀತಿ ಪ್ರೇಮ ಅಷ್ಟೇ ಅಲ್ಲದೆ ಪತಿ ಪತ್ನಿಯರ ನಡುವಿನ ಸಂಬಂಧ ಗಟ್ಟಿಯಾಗಲು ಈ ದಿನ ಕೃಷ್ಣ ರಾಧೆ ಇಬ್ಬರನ್ನು ಪೂಜಿಸಿ. ಕೃಷ್ಣನ ಮುಂದೆ ನವಿಲುಗರಿ ಇಟ್ಟು ಪೂಜಿಸಿ. ಸಿಹಿ ಪಾಯಸ ನೈವೇದ್ಯವಾಗಿಡಿ. ಪೂಜೆ ಬಳಿಕ ಆ ನವಿಲುಗರಿಯನ್ನು ಸದಾ ನಿಮ್ಮೊಂದಿಗೆ ಇಟ್ಟುಕೊಳ್ಳಿ ಅಥವಾ ಮಲಗುವ ಜಾಗಕ್ಕೆ ಸಮೀಪವಾಗಿ ಇಡಿ. ಇದರಿಂದ ಪ್ರೀತಿ ಪತಿ ಪತ್ನಿ ಹಾಗೂ ಪ್ರೇಮಿಗಳ ನಡುವೆ ಹೆಚ್ಚುತ್ತದೆ. ಮಾನಸಿಕ ನೆಮ್ಮದಿ ಹಾಗೂ ಸರ್ವ ಕಾರ್ಯದಲ್ಲೂ ಯಶಸ್ಸು ಬೇಕು ಎಂದರೆ ಶ್ರೀಕೃಷ್ಣ
ಜನ್ಮಾಷ್ಟಮಿ ದಿನ ಕೃಷ್ಣನಿಗೆ ಸಂಬಂಧಿಸಿದ ಒಂದೆರಡು ಚಿಕ್ಕ ಕಥೆಗಳನ್ನು ಕೇಳಿದರೆ ಸಾಕು. ಆತನ ಲೀಲೆಯನ್ನು ಈ ದಿನ ಕೊಂಡಾಡಿದರೆ ಶ್ರೀಕೃಷ್ಣನು ಪ್ರಸನ್ನಗೊಂಡು ಹರಿಸುತ್ತಾನೆ. ಮಾಧವ ಎಂದು ಕರೆಸಿಕೊಳ್ಳುವ ಕೃಷ್ಣನು ಧರ್ಮ ಮಾರ್ಗದಲ್ಲಿ ನಡೆಯುವ ಯಾರನ್ನೇ ಆಗಲಿ ಕೈ ಬಿಡುವುದಿಲ್ಲ. ಆದ್ದರಿಂದ ಧರ್ಮ ಮಾರ್ಗದಲ್ಲಿ ನಡೆಯುವ ಶಕ್ತಿ ಕೊಡು, ನಮ್ಮ ಪಾಪಗಳನ್ನು ದೂರ ಮಾಡು ಎಂದು ನಿಮ್ಮ ಕುಟುಂಬದ ಪರವಾಗಿ ಕೂಡ ಬೇಡಿಕೊಳ್ಳಿ. ಕೃಷ್ಣ ಜನ್ಮಾಷ್ಟಮಿ ದಿನದಂದು ಮನೆಗೆ ಕೃಷ್ಣನಿಗೆ ಪ್ರಿಯವಾದ ಹಳದಿ ವಸ್ತ್ರ, ಕೊಳಲು, ನವಿಲುಗರಿ, ವೈಜಯಂತಿ ಮಾಲೆ, ತುಳಸಿ ಮಾಲೆ, ಸಿಹಿ ತಿನಿಸುಗಳನ್ನು ತರಲು ಮರೆಯಬೇಡಿ. ಯಾವ ನೈವೇದ್ಯಗಳನ್ನು ಮಾಡಿ ಕೃಷ್ಣನಿಗೆ ಅರ್ಪಿಸಲು ಸಾಧ್ಯವಾಗದಿದ್ದರೆ ಅವಲಕ್ಕಿ ಹಾಗೂ ಬೆಲ್ಲವನ್ನೇ ಕೃಷ್ಣನಿಗೆ ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಿ. ಈ ವಿಡಿಯೋಗೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ಜೈ ಕೃಷ್ಣ ಎಂದು ಬರೆಯಿರಿ. ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ಚಂದನಾ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.